ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತು ಒಂದು ತುಂಬಾನೇ ಖುಷಿಯಾದಂಥ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಆ ಒಂದು ಕಾರಣಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ಇವತ್ತು ವಿಡಿಯೋ ಮಾಡಬೇಕು ಅನ್ನೋ ನೆಸೆಸಿಟಿ ನನಗಿರಲಿಲ್ಲ, ತುಂಬ ಬ್ಯುಸಿ ಇದ್ದೆ, ಆದರೂ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ಈ ಖುಷಿನ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಆಸೆ. ಯಾಕಂದರೆ ಮುಂಚೆಯಿಂದನೂ ಇತ್ತು, ಯಾವಾಗ ನನ್ನ ಒಂದು ಗೂಗಲ್ ಆಡ್ಸನ್ಸ್ ಪಿನ್ ಬರುತ್ತೆ ನಾನು ಕೂಡ ಸೊ ನೋಡಿದ್ರಾ, ನಾನು ಆಲ್ರೆಡಿ ಹೇಳ್ಕೊಂಡೇ ಬಿಟ್ಟೆ ನಿಮಗೆ. ಯಾವಾಗ ಶೇರ್ ಮಾಡ್ಕೊಳ್ತೀನಿ, ಯಾವಾಗ ಹೇಳ್ಕೊತೀನಿ ಅನ್ನೋ ಖುಷಿ ನನಗೆ ತುಂಬ ದಿನದಿಂದ ಆಸೆ ಇತ್ತು. ಸೊ ಇವತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಇವತ್ತು ನನಗೆ ಆಡ್ಸೆನ್ಸ್ ಪಿನ್ನು ಇವಾಗ ತಾನೇ ಜಸ್ಟ್ ಒಂದು 10 ಮಿನಿಟ್ಸ್ ಆಯ್ತು ಅಷ್ಟೇ ಬಂದು. 10 ಮಿನಿಟ್ಸ್ ಆಗಿದ ತಕ್ಷಣ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೂ ಊಟ ಮಾಡ್ತಾ ಇದ್ದೆ. ಊಟ ಮಾಡಬೇಕಾದ್ರೇ ಪೋಸ್ಟ್ ಅಂತ ಬಂತು. ನನಗಂತೂ ಊಟ ಮಾಡಬೇಕಾದ್ರೂ ಮಲಗಬೇಕಾದ್ರೂ ಎದ್ದೊಳ್ಬೇಕಾದ್ರೂ ಕೂಡ ನನಗೆ ಅದೇ ಮೈಂಡಲ್ಲಿತ್ತು. ಯಾಕಂದರೆ 10 ಡೇಸ್ ಆಗ್ತಾ ಬಂತು. ಏಪ್ರಿಲ್ 2ನೇ ತಾರೀಕು ನಾನು ಅಪ್ಲೈ ಮಾಡಿದ್ದು. ಅಂದರೆ ಆಡ್ಸೆನ್ಸ್ ಪಿನ್ಗೆ 2ನೇ ತಾರೀಕು ಅಪ್ಲೈ ಮಾಡಿದೆ. ಇವತ್ತು 10. ಸೊ 8 ಡೇಸ್ ನನಗೆ ಟೈಮ್ ತೊಗೊಂಡಿದ್ದೆ ಪಿನ್ ಬರೋದಕ್ಕೆ. ಸೊ 8 ದಿನದಿಂದನೂ ನನಗೆ ಮೈಂಡಲ್ಲಿ ಏನಾದರೂ ಅಡ್ರೆಸ್ ಏನಾದರೂ ಮಿಸ್ ಆಗುತ್ತಾ, ಬರುತ್ತಾ ಇಲ್ವಾ, ಮತ್ತೆ ಟೈಮ್ ತೊಗೊಳುತ್ತಾ ಅನ್ನೋ ಕನ್ಫ್ಯೂಸ್ ಅಂತೂ ತುಂಬ ಇತ್ತು. ಟೆನ್ಷನ್ ಕೂಡ ಇತ್ತು. ಹಾಗೆ 1 ಮಂತ್ ಆಗುತ್ತೆ ಬರೋದಕ್ಕೆ ಅಂತ ನನಗೆ ಮೆಸೇಜ್ ಬಂದಿತ್ತು, ಮೇಲ್ ಮಾಡಿದ್ರು ಯೂಟ್ಯೂಬ್ ಅವರು. ಸೊ ಇನ್ನೂ 1 ಮಂತ್ ಟೈಮ್ ಇದೆ ಅಲ್ವಾ, ವೆಯ್ಟ್ ಮಾಡೋಣ ಅಂತಿದ್ದೆ. 1 ತಿಂಗಳವರೆಗೂ ಹೆಂಗಪ್ಪ ವೆಯ್ಟ್ ಮಾಡೋದು, ಅದರಲ್ಲಿ ಏನಾದರೂ ಬಂದು ಎಲ್ಲಾದರೂ ಮಿಸ್ ಆಗಿದೆಯಾ ಅನ್ನೋದು ಕೂಡ ನನಗೆ ಕನ್ಫ್ಯೂಸ್ ಇತ್ತು. ಒಂಥರ ಭಯ ಕೂಡ ಇತ್ತು, ಮತ್ತೆ ಅಪ್ಲೈ ಮಾಡಿದ್ರೆ ಮತ್ತೆ ಇನ್ನೆಷ್ಟು ಟೈಮ್ ತೊಗೊಳುತ್ತೋ ಏನೋ ಅಂದ್ಬಿಟ್ಟು. ಬಟ್ ಏನೋ ಗೊತ್ತಿಲ್ಲ, ದೇವ್ರ ದಯೆಯಿಂದ ನನಗೆ ನಿಜವಾಗ್ಲೂ 8 ದಿನದಲ್ಲೇ ನನಗೆ ಆಡ್ಸೆನ್ಸ್ ಪಿನ್ ಬಂತು. ನಿಜವಾಗ್ಲೂ ಈ ಖುಷಿನ ಹೇಳ್ಕೊಳಕ್ಕೆ ನನಗೆ ಹೆಂಗೆ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಏನೋ ಒಂಥರ ನನಗೆ ಚಿಕ್ಕದು ಒಂದು ಸರ್ಪ್ರೈಸ್ ಕೂಡ ದೊಡ್ಡ ಖುಷಿನೇ ಕೊಡುತ್ತೆ ನನಗೆ. ಅದರಲ್ಲೂ ಕೂಡ ನಾನು ತುಂಬಾ ಕಷ್ಟಪಟ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ವಿಡಿಯೋಸ್ಗಳನ್ನ ಮಾಡಿ ಏನೋ ಒಂದು ಕನಸಿಟ್ಕೊಂಡು ಆಗಿಲ್ವಲ್ಲ ಇದಿನ್ನೂ ಅನ್ನೋದೊಂದು ಮನಸ್ಸಲ್ಲಿ ತುಂಬಾ ಬೇಜಾರಿತ್ತು. ಬಟ್ ಇವಾಗಂತೂ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಬಟ್ ನಾನು ಇದರಲ್ಲಿ ಎಷ್ಟು ಅರ್ನ್ ಮಾಡ್ತೀನಿ ಬಿಡ್ತೀನಿ ಅನ್ನೋದು ನನಗೆ ಬೇಕಾಗಿರಲಿಲ್ಲ. ಬಟ್ ನನಗೆ ಇದರಲ್ಲಿ ಒಂದು ಆಡ್ಸೆನ್ಸ್ ಪಿನ್ ಬಂದು ನನ್ನ ಚಾನಲ್ಲು ಅರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ಅನ್ನೋದೊಂದು ಟೆನ್ಷನ್ ನನಗೆ ಕಡಿಮೆ ಆಗಬೇಕಾಗಿತ್ತು. ಸೊ ಅದೊಂದು ಆಯಿತು. ಸೊ ಇನ್ನೂ 2 ಪ್ರೋಸೆಸ್ ಇದೆ. ಸೊ ಅದು ಕೂಡ ಕಂಪ್ಲೀಟ್, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ. ಬಟ್ ಇವಾಗ ನಂದು ಸೆಕೆಂಡ್ ವೆರಿಫಿಕೇಷನ್ಗೆ ಇವಾಗ ಅಪ್ಲೈ ಮಾಡಬೇಕು. ಇದರಲ್ಲಿ 6 ಪಿನ್ ಕೋಡ್ ನಂಬರ್ ಕಳಿಸಿರ್ತಾರೆ ನಮಗೆ. ಇದನ್ನು ನಾನು ಮತ್ತೆ ಅಪ್ಲೈ ಮಾಡಬೇಕು. ಇದಾದಮೇಲೆ ನಾನು ಬ್ಯಾಂಕಿಗೆಲ್ಲ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ನಾನು ಇದನ್ನು ಹೇಳ್ಕೋಬೇಕು ನಿಮ್ಮ ಜೊತೆ ಅಂತ ಆಸೆ ಇತ್ತು. ಸೊ ಹೇಳ್ಕೊಂಡಿದ್ದೀನಿ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಅಂದರೆ ನನಗೆ $7 ಆಗಿತ್ತು. $7 ಆಗಿಬಿಟ್ಟು ನಾನು ವಿಡಿಯೋನ ಸ್ಟಾಪ್ ಮಾಡಿದ್ದೆ. ಅಂದರೆ ಮಾನಿಟೇಷನ್ ಆನ್ ಆಗಿ 9 ಮಂತ್ಸ್ ಆಗಿದೆ ನಂದು. 9 ಮಂತ್ಸ್ ಆದಮೇಲೆ ನನ್ನ ವ್ಯೂಸೇ ಅಂದರೆ ಜಾಸ್ತಿ ಬರ್ತಾನೆ ಇಲ್ಲ. ಒಂದು ವಿಡಿಯೋಸ್ ಹಾಕಿದ್ರೆ 100, 70 ಈ ಥರನೇ ವ್ಯೂಸ್ ಬರ್ತಾಯಿತ್ತು. ಶಾರ್ಟ್ಸ್ ಅಂತೂ ವೈರಲ್ ಆಗ್ತಾನೆ ಇರಲಿಲ್ಲ. ತುಂಬಾ ಬೇಜಾರಾಗೋದು. 10, 20 ನೀವೇ ನೋಡ್ತಾ ಇದ್ರಿ ಚಾನಲಲ್ಲಿ. ಬಟ್ ಏನಂದರೆ ಏನೋ ಒಂದು ಆಸೆ ಇತ್ತು, ಇವತ್ತೆಲ್ಲ ನಾಳೆ ಆಗುತ್ತೆ ಅಲ್ವಾ, ಬಿಡು ನೋಡ್ಕೊಳ್ಳೋಣ ಅಂತ ಏನೋ ಒಂದು ವಿಡಿಯೋ ಮಾಡ್ತಾ ಇದ್ದೆ. ಬಟ್ ನನಗೆ ಲಾಂಗ್ ವಿಡಿಯೋಸಲ್ಲಿ ಏನು ಅಷ್ಟೊಂದೇನು ಯಾವುದೋ ಮೋಟಿವೇಶನ್ ವಿಡಿಯೋ ಹಾಕಿದ್ರೇನೋ ಸ್ವಲ್ಪ ವೈರಲ್ ಆಗುತ್ತೆ. ಅಷ್ಟೊಂದು ಕ್ರೇಜಿಯಾಗಿ ನಾನೇನು ವಿಡಿಯೋಸ್ ಎಲ್ಲ ಮಾಡೋಕೆ ಹೋಗೋದಿಲ್ಲ. ಮನೇಲೂ ಕೂಡ ನನಗಷ್ಟು ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಇವಾಗಂತೂ ಸ್ವಲ್ಪ ಬ್ಯುಸಿ ಆಗಿರ್ತೀನಿ ಮನೆ ಕೆಲಸದಲ್ಲಿ. ಹಾಗಾಗಿ ವಿಡಿಯೋಸ್ ಕಡೆ ಗಮನನೇ ಕೊಡ್ತಿರ್ಲಿಲ್ಲ. ಯಾವಾಗಾಗುತ್ತೋ ಆಗಲಿ ಅಂತ ಬಿಟ್ಟಿದ್ದೆ. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ $7 ಆಗಿ ಸ್ಟಾಪ್ ಆಗಿಬಿಟ್ಟಿತ್ತು. ಎಷ್ಟು ಒಂದು 5 ಮಂತ್ಸ್ ಆಗಿದೆ. $1 ಆಗೋದಕ್ಕೇನೆ 1 ತಿಂಗಳು 2 ತಿಂಗಳು ಟೈಮ್ ತಗೊಳ್ತಾ ಇದೆ. ಹಂಗಾಗಿ ಸುಮ್ಮನೆ ಬಿಟ್ಬಿಟ್ಟಿದೆ. ಸರಿ ಅಂದ್ಬಿಟ್ಟು ಶಾರ್ಟ್ಸ್ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡಿದೆ. 1-2 ವಿಡಿಯೋ ಸ್ಟಾರ್ಟಿಂಗ್ ಹಾಕಬೇಕಾದ್ರೆ 200, 300 ಈ ರೀತಿ ನನಗೆ ವ್ಯೂಸ್ ಬಂತು. ಸರಿ ನೋಡೋಣ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಕ್ರಿಯೇಟ್ ಮಾಡಿಬಿಟ್ಟು ಚೆನ್ನಾಗಿ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿಬಿಟ್ಟು ಹಾಕಕ್ಕೆ ಟ್ರೈ ಮಾಡಿದೆ. ಹಾಗಾಗಿ ಒಂದು 2-3 ದಿನ ಆದರೆ ಅದು 600, 500, 1000, 1Kವರೆಗೂ ನನಗೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸರಿ ಅಂದ್ಬಿಟ್ಟು ಶಾರ್ಟ್ಸ್ ವಿಡಿಯೋನೇ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ನಾನು ಇನ್ನೂ ಚೆನ್ನಾಗಿ ಎಡಿಟ್ ಮಾಡಿಬಿಟ್ಟು
ಶಾರ್ಟ್ಸ್ ವಿಡಿಯೋ ಹಾಕ್ತೆ. ಅದು ಒಂದು ತಿಂಗಳಲ್ಲಿನೇ ನನಗೆ $10 ಕಂಪ್ಲೀಟ್ ಆಗೋಯ್ತು. ಅದು ನಿಜವಾಗ್ಲೂ ತುಂಬಾ ಖುಷಿ ಆಗೋಯ್ತು ನನಗೆ. ಈಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ನನಗೆ ಮೇಲ್ ಮಾಡೋರು ಯೂಟ್ಯೂಬರು ನನಗೆ 9 ಮಂತ್ಸಿಂದನೂ ಒಂದು 4-5 ಟೈಮ್ಸ್ ನನಗೆ ಮೆಸೇಜ್ ಮಾಡಿದ್ದಾರೆ, ಶಾರ್ಟ್ಸ್ ವಿಡಿಯೋ ಹಾಕಿದ್ರೆ ನಿಮ್ಮದು ವೈರಲ್ ಆಗುತ್ತೆ, ಪ್ಲೀಸ್ ಶಾರ್ಟ್ಸ್ ವಿಡಿಯೋ ಹಾಕಿ ಅಂದ್ಬಿಟ್ಟು. ಅದು ಸ್ವಲ್ಪ ನನಗೆ ಮೇಲ್ ಬರೋದು, ಬಟ್ ನಾನು ತಲೆ ಕೆಡಿಸ್ಕೊಂತ ಇದ್ದೆ. ಆಮೇಲೆ ಶಾರ್ಟ್ಸ್ ವಿಡಿಯೋ ಹಾಕಿದ್ಮೇಲೆ ಜಾಸ್ತಿ ಒಂದು 30 ವಿಡಿಯೋಸ್ ಹಾಕ್ತೆ, ಫುಲ್ಲು ವೈರಲ್ ಆಗೋಯ್ತು. $7 ಇದ್ದಿದ್ದು ಇಮಿಡಿಯೇಟ್ 1 ಮಂತಲ್ಲಿ 15 ಡೇಸಲ್ಲಿ ಏನು $10 ಆಯ್ತು. ಇವಾಗ ನಾನು $10 ಮೇಲೇ ಜಾಸ್ತಿ ಆಗಿದೆ ಡಾಲರ್ಸು. ಸೊ ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಇವಾಗ ನನಗೆ ಆಡ್ಸನ್ಸ್ ಪಿನ್ ಬಂದಿರೋದೇ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು. ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿತ್ತು. ಮತ್ತೆ ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ, ಶಾರ್ಟ್ಸ್ ವಿಡಿಯೋ ಎಲ್ಲ ಹೇಗೆ ಎಡಿಟ್ ಮಾಡ್ತೀರಾ, ಚೆನ್ನಾಗಿ ಆಗ್ತಾ ಇದ್ದೀರಾ, ಹೇಗೆ ಎಡಿಟ್ ಮಾಡ್ತೀರಾ, ಯಾವ ಆ್ಯಪ್ ಯೂಸ್ ಮಾಡ್ತೀರಾ ಅಂತ. ನಾನು ಯೂಸ್ ಮಾಡ್ತಿರೋದು VN ಮತ್ತು ವೀಟಾ ಆ್ಯಪಲ್ಲಿ. ಎಸ್ಸಲ್ಲಿ ಟೈಪ್ ಮಾಡ್ಕೊಳ್ತೀನಿ, ವಾಯ್ಸ್ ರೆಕಾರ್ಡ್ ಮಾಡಿ ಅದನ್ನು ವೀಟಾದಲ್ಲಿ ನಮ್ಗೆ ಹೇಗೆ ಬೇಕೋ ಅಲ್ಲಿ VNಲ್ಲಿ ಮಾಡಿಕೊಂಡು ಆಮೇಲೆ ವೀಟಾದಲ್ಲಿ ಬಂದು ನಾನು ಎಫೆಕ್ಟ್ ಎಲ್ಲ ಅದ್ರಲ್ಲಿ ಕೊಡ್ತಾ ಇದ್ದೀನಿ. ಹಂಗಾಗಿ ವಿಡಿಯೋ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ. ಹಂಗಾಗಿ ನನಗೆ ಇವಾಗ ಯೂಟ್ಯೂಬ್ ಅವರು ಕೂಡ ವೈರಲ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇಲ್ಲ ಏನೋ ಗೊತ್ತಿಲ್ಲ, ಅದೃಷ್ಟನೇ ಅಂತ ಹೇಳ್ಬೋದು. ಹೇಳ್ತೀವಲ್ಲ, ಯೂಟ್ಯೂಬಲ್ಲಿ ನಿಜವಾಗ್ಲೂ ಯಾರ ಕೈವಾಡ ಏನೂ ಇರಲ್ಲ, ಅದು ಲಕ್ ಅಂತಲೇ ಹೇಳ್ಬೋದು. ನಾನು ಅವತ್ತು ಒಂದು ವಿಡಿಯೋ ಮಾಡಾಕಿದ್ದೆ, ನಮಗೂ ಯಾವಾಗ ಟೈಮ್ ಬರುತ್ತೆ ಆವಾಗಲೇ ವೈರಲ್ ಆಗೋದು, ಸೊ ನೋಡೋಣ ಅಂತ ನಾನು ಅವತ್ತು ಕೂಡ ಹೇಳಿದ್ದೆ. ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ನನಗೆ ಇವಾಗ ಟೈಮ್ ಚೆನ್ನಾಗಿದೆ ಅಂತ ಅಂದ್ಕೊಳ್ತೀನಿ. ನೋಡೋಣ ಏನಿರುತ್ತೆ ಅಂತಲೂ ಗೊತ್ತಿಲ್ಲ, ನಿಮ್ಮ ಮುಂದೆನೇ ಓಪನ್ ಮಾಡ್ತಾ ಇದ್ದೀನಿ. ಇವತ್ತೇ ಅಪ್ಲೈ ಮಾಡ್ತೀನಿ. ಆಲ್ರೆಡಿ ಮೆಸೇಜ್ ಕೂಡ ಮಾಡಿದ್ದಾರೆ, ಅಂದರೆ ನಿಮ್ಮ ಅಡ್ರೆಸ್ಗೆ ಕಳಿಸಿದ್ದೀವಿ, ಅದು ಬಂದ ತಕ್ಷಣ ನಮಗೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ ಹೇಗೆ ಅಂತ. ಸದ್ಯ ಬಂದಿದೆ. ನಾನು ಇದು ಓಪನ್ ಮಾಡ್ತಾ ಇದ್ದೀನಿ, ನೋಡಿದ್ರೆ ಒಳಗಡೆ ಏನಾದರೂ ಇಟ್ಟಿದ್ದಾರ ಅಂತ. ಬಟ್ ಏನೂ ಇಲ್ಲ, ಜಸ್ಟ್ ಒಂದು ಪಿನ್ ನಂಬರ್ ಕಳಿಸಿರ್ತಾರೆ ಅಷ್ಟೇ, ಇಷ್ಟೇ. ಸೊ ಈ ಕಡೆ ಇದೆ ಪಿನ್ ನಂಬರು, ಬಟ್ ಅದೆಲ್ಲ ಹೇಳೋಕ್ಕಾಗಲ್ಲ. ಓಕೆ, ನೋಡಿದ್ರಲ್ವಾ, ಇಷ್ಟೇ ಒಂದು ಪಿನ್ ನಂಬರ್ ಕಳಿಸಿರ್ತಾರೆ, ಇನ್ನೇನು ಇಲ್ಲ ಇದರಲ್ಲಿ. ನನಗೆ ಕನ್ಫ್ಯೂಸ್, ಭಯ ಆಗೋಯ್ತು, ಎಲ್ಲಿ ಏನಾದರೂ ಮಧ್ಯದಲ್ಲಿ ಏನಾಯ್ತು ಅಂದ್ಬಿಟ್ಟು. ಸೊ ಅಂತೂ ಖುಷಿ ಆಯಿತು. ಸೊ ಇವತ್ತೇ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು. ಇಷ್ಟೆಲ್ಲ ಆಗೋದಕ್ಕೆ ಕಾರಣನೇ ನೀವು. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ನಮಸ್ಕಾರ.